ಸರ್ಕಾರ ಜನರ ತೆರಿಗೆಯ ಹಣವನ್ನು ತನ್ನ ಪಕ್ಷದ ಪತ್ರಿಕೆಗಳಿಗೆ ಜಾಹೀರಾತಿನ ರೂಪದಲ್ಲಿ ಕೊಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ ಬಹುತೇಕ ಅದು ಡಿ.ಕೆ. ಶಿವಕುಮಾರ್ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಅಡ್ವರ್ಟೈಸು ಕನ್ನಡಿಗರ ತೆರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಮಾಧ್ಯಮಗಳಿಗೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಜಾಹೀರಾತನ್ನು ಕೊಡೋದನ್ನು ಈ ಸರ್ಕಾರ ಬಹಿಷ್ಕಾರ ಮಾಡಿದೆ. ಯಾಕೆ? ಇವರ ಹಗರಣಗಳು, ಇವರ ಭ್ರಷ್ಟಾಚಾರವನ್ನು, ಸತ್ಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಏನು ಜನರಿಗೆ ತಿಳಿಸ್ಲಿಕ್ಕೆ ಶುರು ಮಾಡ್ತು, ಕಾಂಗ್ರೆಸ್ ಸರ್ಕಾರ ಜಾಹೀರಾತನ್ನು ನಿಲ್ಲಿಸುತ್ತೆ. ಅಂದರೆ ಕಾಂಗ್ರೆಸ್ಸಿನ ಧೋರಣೆ ಏನು ಅಂದರೆ, ತನ್ನ ಪರವಾಗಿ ಪ್ರಚಾರ ಮಾಡಿದರೆ ಮಾತ್ರ ಅದು ಸುದ್ದಿ, ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಟ್ರೆ ಅದು ಪ್ರಜಾಪ್ರಭುತ್ವ, ಅದು ಮಾಧ್ಯಮ ಪ್ರಭುತ್ವ. ಇದರ ವಿರುದ್ಧವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸರ್ಕಾರದ ಭ್ರಷ್ಟಾಚಾರವನ್ನು ಮತ್ತು ಕುಸಿದು ಬಿದ್ದಿರುವಂತಹ ಆಡಳಿತ ಯಂತ್ರವನ್ನು ಜನತೆಗೆ ತೋರಿಸಿದ್ರ ಕಾರಣ ನನಗೆ ಬಂದಿರುವ ಮಾಹಿತಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಅಡ್ವರ್ಟೈಸ್ ಕೊಡ್ತಾ ಇಲ್ಲ ಅಂತ. ಸೊ ಈ ಸರ್ಕಾರ ಯಾವ ಮಟ್ಟಕ್ಕೆ ತನ್ನ ನೈತಿಕತೆಯನ್ನು ಕಳ್ಕೊಂಡಿದೆ ಅಂದರೆ, ಯಾರು ಆ ಪತ್ರಿಕೆಯನ್ನೇ ನೋಡಿಲ್ವೋ, ಅದು ಕಾಂಗ್ರೆಸ್ಸಿನ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಹೋಗುತ್ತೆ. ದೃಶ್ಯ ಮಾಧ್ಯಮಗಳು ಈ ಸರ್ಕಾರದ ಭ್ರಷ್ಟಾಚಾರವನ್ನು ತೋರಿಸ್ತಾ ಇದ್ದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಡ್ವರ್ಟೈಸನ್ನು ಕೊಡ್ತಾ ಇಲ್ಲ. ಅಂದರೆ ಈ ಸರ್ಕಾರ ಮಾಧ್ಯಮವನ್ನು ಕೂಡ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಯಾವುದೂ ಇಲ್ಲ. ಈ ಸರ್ಕಾರ ಜನರ ತೆರಿಗೆಯ ಹಣವನ್ನು ತನ್ನ ಪಕ್ಷದ ಪತ್ರಿಕೆಗಳಿಗೆ ಜಾಹೀರಾತಿನ ರೂಪದಲ್ಲಿ ಕೊಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ ಬಹುತೇಕ ಅದು ಡಿ.ಕೆ. ಶಿವಕುಮಾರ್ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಅಡ್ವರ್ಟೈಸು ಕನ್ನಡಿಗರ ತೆರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಮಾಧ್ಯಮಗಳಿಗೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಜಾಹೀರಾತನ್ನು ಕೊಡೋದನ್ನು ಈ ಸರ್ಕಾರ ಬಹಿಷ್ಕಾರ ಮಾಡಿದೆ. ಯಾಕೆ? ಇವರ ಹಗರಣಗಳು, ಇವರ ಭ್ರಷ್ಟಾಚಾರವನ್ನು, ಸತ್ಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಏನು ಜನರಿಗೆ ತಿಳಿಸ್ಲಿಕ್ಕೆ ಶುರು ಮಾಡ್ತು, ಕಾಂಗ್ರೆಸ್ ಸರ್ಕಾರ ಜಾಹೀರಾತನ್ನು ನಿಲ್ಲಿಸುತ್ತೆ. ಅಂದರೆ ಕಾಂಗ್ರೆಸ್ಸಿನ ಧೋರಣೆ ಏನು ಅಂದರೆ, ತನ್ನ ಪರವಾಗಿ ಪ್ರಚಾರ ಮಾಡಿದರೆ ಮಾತ್ರ ಅದು ಸುದ್ದಿ, ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಟ್ರೆ ಅದು ಪ್ರಜಾಪ್ರಭುತ್ವ, ಅದು ಮಾಧ್ಯಮ ಪ್ರಭುತ್ವ. ಇದರ ವಿರುದ್ಧವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸರ್ಕಾರದ ಭ್ರಷ್ಟಾಚಾರವನ್ನು ಮತ್ತು ಕುಸಿದು ಬಿದ್ದಿರುವಂತಹ ಆಡಳಿತ ಯಂತ್ರವನ್ನು ಜನತೆಗೆ ತೋರಿಸಿದ್ರ ಕಾರಣ ನನಗೆ ಬಂದಿರುವ ಮಾಹಿತಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಅಡ್ವರ್ಟೈಸ್ ಕೊಡ್ತಾ ಇಲ್ಲ ಅಂತ. ಸೊ ಈ ಸರ್ಕಾರ ಯಾವ ಮಟ್ಟಕ್ಕೆ ತನ್ನ ನೈತಿಕತೆಯನ್ನು ಕಳ್ಕೊಂಡಿದೆ ಅಂದರೆ, ಯಾರು ಆ ಪತ್ರಿಕೆಯನ್ನೇ ನೋಡಿಲ್ವೋ, ಅದು ಕಾಂಗ್ರೆಸ್ಸಿನ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಹೋಗುತ್ತೆ. ದೃಶ್ಯ ಮಾಧ್ಯಮಗಳು ಈ ಸರ್ಕಾರದ ಭ್ರಷ್ಟಾಚಾರವನ್ನು ತೋರಿಸ್ತಾ ಇದ್ದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಡ್ವರ್ಟೈಸನ್ನು ಕೊಡ್ತಾ ಇಲ್ಲ. ಅಂದರೆ ಈ ಸರ್ಕಾರ ಮಾಧ್ಯಮವನ್ನು ಕೂಡ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಯಾವುದೂ ಇಲ್ಲ. ಈ ಸರ್ಕಾರ ಜನರ ತೆರಿಗೆಯ ಹಣವನ್ನು ತನ್ನ ಪಕ್ಷದ ಪತ್ರಿಕೆಗಳಿಗೆ ಜಾಹೀರಾತಿನ ರೂಪದಲ್ಲಿ ಕೊಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ ಬಹುತೇಕ ಅದು ಡಿ.ಕೆ. ಶಿವಕುಮಾರ್ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಅಡ್ವರ್ಟೈಸು ಕನ್ನಡಿಗರ ತೆರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಮಾಧ್ಯಮಗಳಿಗೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಜಾಹೀರಾತನ್ನು ಕೊಡೋದನ್ನು ಈ ಸರ್ಕಾರ ಬಹಿಷ್ಕಾರ ಮಾಡಿದೆ. ಯಾಕೆ? ಇವರ ಹಗರಣಗಳು, ಇವರ ಭ್ರಷ್ಟಾಚಾರವನ್ನು, ಸತ್ಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಏನು ಜನರಿಗೆ ತಿಳಿಸ್ಲಿಕ್ಕೆ ಶುರು ಮಾಡ್ತು, ಕಾಂಗ್ರೆಸ್ ಸರ್ಕಾರ ಜಾಹೀರಾತನ್ನು ನಿಲ್ಲಿಸುತ್ತೆ. ಅಂದರೆ ಕಾಂಗ್ರೆಸ್ಸಿನ ಧೋರಣೆ ಏನು ಅಂದರೆ,
ತನ್ನ ಪರವಾಗಿ ಪ್ರಚಾರ ಮಾಡಿದರೆ ಮಾತ್ರ ಅದು ಸುದ್ದಿ. ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಟ್ರೆ ಅದು ಪ್ರಜಾಪ್ರಭುತ್ವ, ಅದು ಮಾಧ್ಯಮ ಪ್ರಭುತ್ವ. ಇದರ ವಿರುದ್ಧವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸರ್ಕಾರದ ಭ್ರಷ್ಟಾಚಾರವನ್ನು ಮತ್ತೆ ಕುಸಿದು ಬಿದ್ದಿರುವಂತಹ ಆಡಳಿತ ಯಂತ್ರವನ್ನು ಜನತೆಗೆ ತೋರಿಸಿದ್ರ ಕಾರಣ ನನಗೆ ಬಂದಿರುವ ಮಾಹಿತಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಅಡ್ವರ್ಟೈಸ್ ಕೊಡ್ತಾ ಇಲ್ಲ ಅಂತ. ಸೊ ಈ ಸರ್ಕಾರ ಯಾವ ಮಟ್ಟಕ್ಕೆ ತನ್ನ ನೈತಿಕತೆಯನ್ನು ಕಳ್ಕೊಂಡಿದೆ ಅಂದರೆ, ಯಾರು ಆ ಪತ್ರಿಕೆಯನ್ನೇ ನೋಡಿಲ್ವೋ, ಅದು ಕಾಂಗ್ರೆಸ್ಸಿನ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಹೋಗುತ್ತೆ. ದೃಶ್ಯ ಮಾಧ್ಯಮಗಳು ಈ ಸರ್ಕಾರದ ಭ್ರಷ್ಟಾಚಾರವನ್ನು ತೋರಿಸ್ತಾ ಇದ್ದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಡ್ವರ್ಟೈಸನ್ನು ಕೊಡ್ತಾ ಇಲ್ಲ. ಅಂದರೆ ಈ ಸರ್ಕಾರ ಮಾಧ್ಯಮವನ್ನು ಕೂಡ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಯಾವುದೂ ಇಲ್ಲ. ಈ ಸರ್ಕಾರ ಜನರ ತೆರಿಗೆಯ ಹಣವನ್ನು ತನ್ನ ಪಕ್ಷದ ಪತ್ರಿಕೆಗಳಿಗೆ ಜಾಹೀರಾತಿನ ರೂಪದಲ್ಲಿ ಕೊಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ ಬಹುತೇಕ ಅದು DK ಶಿವಕುಮಾರ್ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಅಡ್ವರ್ಟೈಸು ಕನ್ನಡಿಗರ ತೆರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಮಾಧ್ಯಮಗಳಿಗೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಜಾಹೀರಾತನ್ನು ಕೊಡೋದನ್ನು ಈ ಸರ್ಕಾರ ಬಹಿಷ್ಕಾರ ಮಾಡಿದೆ. ಯಾಕೆ? ಇವರ ಹಗರಣಗಳು, ಇವರ ಭ್ರಷ್ಟಾಚಾರವನ್ನು, ಸತ್ಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಏನು ಜನರಿಗೆ ತಿಳಿಸ್ಲಿಕ್ಕೆ ಶುರು ಮಾಡ್ತು, ಕಾಂಗ್ರೆಸ್ ಸರ್ಕಾರ ಜಾಹೀರಾತನ್ನು ನಿಲ್ಲಿಸುತ್ತೆ. ಅಂದರೆ ಕಾಂಗ್ರೆಸ್ಸಿನ ಧೋರಣೆ ಏನು ಅಂದರೆ, ತನ್ನ ಪರವಾಗಿ ಪ್ರಚಾರ ಮಾಡಿದರೆ ಮಾತ್ರ ಅದು ಸುದ್ದಿ. ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಟ್ರೆ ಅದು ಪ್ರಜಾಪ್ರಭುತ್ವ, ಅದು ಮಾಧ್ಯಮ ಪ್ರಭುತ್ವ. ಇದರ ವಿರುದ್ಧವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸರ್ಕಾರದ ಭ್ರಷ್ಟಾಚಾರವನ್ನು ಮತ್ತೆ ಕುಸಿದು ಬಿದ್ದಿರುವಂತಹ ಆಡಳಿತ ಯಂತ್ರವನ್ನು ಜನತೆಗೆ ತೋರಿಸಿದ್ರ ಕಾರಣ ನನಗೆ ಬಂದಿರುವ ಮಾಹಿತಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಅಡ್ವರ್ಟೈಸ್ ಕೊಡ್ತಾ ಇಲ್ಲ ಅಂತ. ಸೊ ಈ ಸರ್ಕಾರ ಯಾವ ಮಟ್ಟಕ್ಕೆ ತನ್ನ ನೈತಿಕತೆಯನ್ನು ಕಳ್ಕೊಂಡಿದೆ ಅಂದರೆ, ಯಾರು ಆ ಪತ್ರಿಕೆಯನ್ನೇ ನೋಡಿಲ್ವೋ, ಅದು ಕಾಂಗ್ರೆಸ್ಸಿನ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಹೋಗುತ್ತೆ. ದೃಶ್ಯ ಮಾಧ್ಯಮಗಳು ಈ ಸರ್ಕಾರದ ಭ್ರಷ್ಟಾಚಾರವನ್ನು ತೋರಿಸ್ತಾ ಇದ್ದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಡ್ವರ್ಟೈಸನ್ನು ಕೊಡ್ತಾ ಇಲ್ಲ. ಅಂದರೆ ಈ ಸರ್ಕಾರ ಮಾಧ್ಯಮವನ್ನು ಕೂಡ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಯಾವುದೂ ಇಲ್ಲ. ಈ ಸರ್ಕಾರ ಜನರ ತೆರಿಗೆಯ ಹಣವನ್ನು ತನ್ನ ಪಕ್ಷದ ಪತ್ರಿಕೆಗಳಿಗೆ ಜಾಹೀರಾತಿನ ರೂಪದಲ್ಲಿ ಕೊಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ ಬಹುತೇಕ ಅದು DK ಶಿವಕುಮಾರ್ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಅಡ್ವರ್ಟೈಸು ಕನ್ನಡಿಗರ ತೆರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಮಾಧ್ಯಮಗಳಿಗೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಜಾಹೀರಾತನ್ನು ಕೊಡೋದನ್ನು ಈ ಸರ್ಕಾರ ಬಹಿಷ್ಕಾರ ಮಾಡಿದೆ. ಯಾಕೆ? ಇವರ ಹಗರಣಗಳು, ಇವರ ಭ್ರಷ್ಟಾಚಾರವನ್ನು, ಸತ್ಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಏನು ಜನರಿಗೆ ತಿಳಿಸ್ಲಿಕ್ಕೆ ಶುರು ಮಾಡ್ತು, ಕಾಂಗ್ರೆಸ್ ಸರ್ಕಾರ ಜಾಹೀರಾತನ್ನು ನಿಲ್ಲಿಸುತ್ತೆ. ಅಂದರೆ ಕಾಂಗ್ರೆಸ್ಸಿನ ಧೋರಣೆ ಏನು ಅಂದರೆ, ತನ್ನ ಪರವಾಗಿ ಪ್ರಚಾರ ಮಾಡಿದರೆ ಮಾತ್ರ ಅದು ಸುದ್ದಿ. ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಟ್ರೆ ಅದು ಪ್ರಜಾಪ್ರಭುತ್ವ, ಅದು ಮಾಧ್ಯಮ ಪ್ರಭುತ್ವ. ಇದರ ವಿರುದ್ಧವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸರ್ಕಾರದ ಭ್ರಷ್ಟಾಚಾರವನ್ನು ಮತ್ತೆ ಕುಸಿದು ಬಿದ್ದಿರುವಂತಹ ಆಡಳಿತ ಯಂತ್ರವನ್ನು ಜನತೆಗೆ ತೋರಿಸಿದ್ರ ಕಾರಣ ನನಗೆ ಬಂದಿರುವ ಮಾಹಿತಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಅಡ್ವರ್ಟೈಸ್ ಕೊಡ್ತಾ ಇಲ್ಲ ಅಂತ. ಸೊ ಈ ಸರ್ಕಾರ ಯಾವ ಮಟ್ಟಕ್ಕೆ ತನ್ನ ನೈತಿಕತೆಯನ್ನು ಕಳ್ಕೊಂಡಿದೆ ಅಂದರೆ, ಯಾರು ಆ ಪತ್ರಿಕೆಯನ್ನೇ ನೋಡಿಲ್ವೋ, ಅದು ಕಾಂಗ್ರೆಸ್ಸಿನ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಹೋಗುತ್ತೆ. ದೃಶ್ಯ ಮಾಧ್ಯಮಗಳು ಈ ಸರ್ಕಾರದ ಭ್ರಷ್ಟಾಚಾರವನ್ನು ತೋರಿಸ್ತಾ ಇದ್ದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಡ್ವರ್ಟೈಸನ್ನು ಕೊಡ್ತಾ ಇಲ್ಲ. ಅಂದರೆ ಈ ಸರ್ಕಾರ ಮಾಧ್ಯಮವನ್ನು ಕೂಡ
ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಯಾವುದೂ ಇಲ್ಲ. ಈ ಸರ್ಕಾರ ಜನರ ತೆರಿಗೆಯ ಹಣವನ್ನು ತನ್ನ ಪಕ್ಷದ ಪತ್ರಿಕೆಗಳಿಗೆ ಜಾಹೀರಾತಿನ ರೂಪದಲ್ಲಿ ಕೊಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ, ಬಹುತೇಕ ಅದು DK ಶಿವಕುಮಾರ್ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರ ಕೈಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಅಡ್ವರ್ಟೈಸು ಕನ್ನಡಿಗರ ತೆರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಮಾಧ್ಯಮಗಳಿಗೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಜಾಹೀರಾತನ್ನು ಕೊಡೋದನ್ನು ಈ ಸರ್ಕಾರ ಬಹಿಷ್ಕಾರ ಮಾಡಿದೆ. ಯಾಕೆ? ಇವರ ಹಗರಣಗಳು, ಇವರ ಭ್ರಷ್ಟಾಚಾರವನ್ನು, ಸತ್ಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಏನು ಜನರಿಗೆ ತಿಳಿಸ್ಲಿಕ್ಕೆ ಶುರು ಮಾಡ್ತು, ಕಾಂಗ್ರೆಸ್ ಸರ್ಕಾರ ಜಾಹೀರಾತನ್ನು ನಿಲ್ಲಿಸುತ್ತೆ. ಅಂದರೆ ಕಾಂಗ್ರೆಸ್ಸಿನ ಧೋರಣೆ ಏನು ಅಂದರೆ, ತನ್ನ ಪರವಾಗಿ ಪ್ರಚಾರ ಮಾಡಿದರೆ ಮಾತ್ರ ಅದು ಸುದ್ದಿ, ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಟ್ರೆ ಅದು ಪ್ರಜಾಪ್ರಭುತ್ವ, ಅದು ಮಾಧ್ಯಮ ಪ್ರಭುತ್ವ. ಇದರ ವಿರುದ್ಧವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸರ್ಕಾರದ ಭ್ರಷ್ಟಾಚಾರವನ್ನು ಮತ್ತು ಕುಸಿದು ಬಿದ್ದಿರುವಂತಹ ಆಡಳಿತ ಯಂತ್ರವನ್ನು ಜನತೆಗೆ ತೋರಿಸಿದ್ರ ಕಾರಣ ನನಗೆ ಬಂದಿರುವ ಮಾಹಿತಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಅಡ್ವರ್ಟೈಸ್ ಕೊಡ್ತಾ ಇಲ್ಲ ಅಂತ. ಸೊ ಈ ಸರ್ಕಾರ ಯಾವ ಮಟ್ಟಕ್ಕೆ ತನ್ನ ನೈತಿಕತೆಯನ್ನು ಕಳ್ಕೊಂಡಿದೆ ಅಂದರೆ, ಯಾರು ಆ ಪತ್ರಿಕೆಯನ್ನೇ ನೋಡಿಲ್ವೋ, ಅದು ಕಾಂಗ್ರೆಸ್ಸಿನ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ಗೆ ಕೋಟಿಗಟ್ಟಲೆ ಹೋಗುತ್ತೆ. ದೃಶ್ಯ ಮಾಧ್ಯಮಗಳು ಈ ಸರ್ಕಾರದ ಭ್ರಷ್ಟಾಚಾರವನ್ನು ತೋರಿಸ್ತಾ ಇದ್ದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಡ್ವರ್ಟೈಸನ್ನು ಕೊಡ್ತಾ ಇಲ್ಲ. ಅಂದರೆ ಈ ಸರ್ಕಾರ ಮಾಧ್ಯಮವನ್ನು ಕೂಡ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಯಾವುದೂ ಇಲ್ಲ.